ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರುನಾಡ ಗರ್ಜನೆ ನ್ಯೂಸ್ ಚಾನಲ್. ಗದಗ ಬೆಟಗೇರಿ ಅಂಜುಮನ್ ಚುನಾವಣೆಗೆ ರಾಜ್ಯಪತ್ರದ ಆದೇಶ ಉಲ್ಲಂಘಿಸಿ 10,000 ರೂಪಾಯಿಗಳ ಅಧಿಕ ಮೊತ್ತ ನಿಗದಿಪಡಿಸಿದ್ದನ್ನು ಮರಳಿ ಪಡೆಯುವ ಕುರಿತು ಗದಗ ಬೆಟಗೇರಿ ಅಂಜುಮನ್ ಸಂಸ್ಥೆಗೆ ಚುನಾವಣೆ ಘೋಷಣೆಯಾಗಿದ್ದು ದಿನಾಂಕ 8/9/2025ರಿಂದ ನಾಮಪತ್ರ ಸಲ್ಲಿಸುವ ಕಾರ್ಯ ಪ್ರಾರಂಭವಾಗಿದೆ. ಆದರೆ ಚುನಾವಣೆ ಅಧಿಸೂಚನೆಯಲ್ಲಿ ವಕಫ್ ಬೋರ್ಡಿನಿಂದ ನೇಮಕವಾದ ಚುನಾವಣಾ ಅಧಿಕಾರಿಗಳು ಕರ್ನಾಟಕ ರಾಜ್ಯಪತ್ರ ಅಧಿಸೂಚನೆ ಸಂಖ್ಯೆ MWD 169 WS 2016 ದಿನಾಂಕ 6/6/2017 ಅಧ್ಯಾಯ 8 62 ಪೇಜ್ ನಂಬರ್ 62ರಲ್ಲಿ ಸ್ಪಷ್ಟವಾಗಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು 1,000 ರೂಪಾಯಿಗಳ ಒಳಗೆ ಪಾವತಿಸದೆ ಕಡ್ಡಾಯವಾಗಿ 1,000 ರೂಪಾಯಿ ಠೇವಣಿ ಮೊತ್ತ ಭರಿಸುವ ಕರಾರು ಇರುತ್ತದೆ. ನಾವು ಅಂಜುಮನ್ ಸದಸ್ಯರು ಹಾಗೂ ನಗರಸಭೆಯ ಮಾಜಿ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹಾಗೂ ನಮ್ಮ SDPI ಸಂಘಟನೆಯ ಸರ್ವ ಪದಾಧಿಕಾರಿಗಳ ಹಾಗೂ JDS ಪಕ್ಷದ ಸರ್ವ ಕಾರ್ಯಕರ್ತರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಚುನಾವಣೆ ಏನು ಅಂಜುಮನ್ ಘೋಷಣೆ ಮಾಡ್ಯಾರ ಅಧಿಸೂಚನೆ ಒಳಗೆ ಠೇವಣಿಯನ್ನು 10,000 ರೂಪಾಯಿ ನಿಗದಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೋಮವಾರ 8ನೇ ತಾರೀಕಿನಿಂದ ನಾಮಪತ್ರ ಸಲ್ಲಿಕೆ ಏನು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದು ಕೇವಲ ಬಂಡವಾಳಶಾಹಿಗಳಿಗೆ ಹಾಗೂ ಹಣವಂತರಿಗೆ ಚುನಾವಣೆಯಾಗಿ ಪರಿವರ್ತನೆ ಆಗೈತಿ. ಅದನ್ನು ನಾವು ಇಂದು ಸಾಮಾನ್ಯ ಜನ ಯಾರಾದರೂ ತಮ್ಮ ಶಕ್ತಿಗುಣಗುಣವಾಗಿ ಸಮಾಜ ಸೇವೆ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕನ್ನುವಂಥ ಏಕೈಕ ಉದ್ದೇಶವನ್ನು ಹೊಂದಿ ಇಂದು ಎಲ್ಲ ನಮ್ಮ ಅಂಜುಮನ್ ಸಂಸ್ಥೆಯ ಸದಸ್ಯರ ಹಾಗೂ ಹಿರಿಯರ ಮುಖಂಡರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹದ ಮನವಿಯನ್ನು ನಾವು ಇವತ್ತು ಕೊಟ್ಟಿದ್ದೀವಿ. ಆ ಮನವಿಯಲ್ಲಿ ಏನು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸೈತಿ 2016-17ರಲ್ಲಿ ಅದರಲ್ಲಿ 1,000ಕ್ಕಿಂತ ಕಡಿಮೆ ಮೊತ್ತವಲ್ಲದ ಠೇವಣಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅದನ್ನು ಈ ಏನು ಚುನಾವಣಾ ಅಧಿಕಾರಿಗಳದಾರ ಕಡಿಮೆವಲ್ಲದ ಪದವನ್ನು ಹೆಚ್ಚಿಗೆ ಎಷ್ಟಾದರೂ ಸ್ವೀಕಾರ ಮಾಡಬಹುದು ಅನ್ನುವಂಥ ಮಾಡಿ ತಾವು ಪರಿವರ್ತನೆ ಮಾಡ್ಕೊಂಡಾರೆ. ಇದು ಒಂದು ಕಾನೂನು ಬಾಹಿರ ಕ್ರಮ ಐತಿ, ಕಾನೂನು ಬಾಹಿರ ಆದೇಶ ಐತಿ. ಆ ಆದೇಶನ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಮ್ಮೆಲ್ಲರ ಮಾತಿಗೆ ಒಪ್ಪಿ ತ್ವರಿತವಾಗಿ ಒಂದು ಆದೇಶವನ್ನು ಜಿಲ್ಲಾ ವಕಫ್ ಕಾರ್ಯಾಲಯಕ್ಕೆ ರವಾನೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ನಾವು ಕೂಡ ಈ ಭರವಸೆಯೊಂದಿಗೆ ನಾಳೆ ಸೋಮವಾರ ಏನು ನಾಮಪತ್ರ ಸಲ್ಲಿಕೆ ಐತಿ ಅದರೊಳಗೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯ ಪತ್ರದಲ್ಲಿರುವಂತೆ 1,000 ರೂಪಾಯಿ ನಿಗದಿ ಆಗುತ್ತೆ ಅಂತಂದು ಭರವಸೆ ಇಟ್ಟುಕೊಂಡು ಇವತ್ತು ಮನವಿಯನ್ನು ಸ್ವೀಕಾರ ಮಾಡಿದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ಹಾಜಿ ಅಲಿ, ಕೊಪ್ಪಳ ಜಿಲ್ಲಾ JDS ಪ್ರಧಾನ ಕಾರ್ಯದರ್ಶಿ. ಏನು ಇಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಒತ್ತಾಯದ ಮೇರೆಗೆ ಗದಗ ಬೆಟಗೇರಿ ಅಂಜುಮನ್ ಚುನಾವಣೆ ನಡೆಸಲು ಏನು ಏರ್ಪಾಡು ಮಾಡಿದ್ದೀವಿ. ಇದಕ್ಕಿಂತ ಮೊದಲು ಚುನಾವಣೆಯನ್ನು ಮುಂದೂಡಿದರು, ಮೇಲಿಂದ ಮುಂದುವರೆದಿದ್ರು. ಅವಾಗ ಅಂಜುಮನ್ ಇಸ್ಲಾಂ ಠೇವಣಿ ಕಡಿಮೆ ಇತ್ತು. ಈ 10,000 ರೂಪಾಯಿ ಯಾಕೆ ಮಾಡಿದ್ರು ಅಂದರೆ ಇದು ರಾಜಕೀಯ ಒತ್ತಡದಿಂದ ಇದು ಮಾಡ್ಯಾರ. ಜನಸಾಮಾನ್ಯರು ಈ ಅಂಜುಮನ್ ಸಂಸ್ಥೆಗೆ ಸ್ಪರ್ಧಿಸಿದ್ರೆ ಅದ್ರದ್ದು ಮಹತ್ವ ಗೊತ್ತಾಗ್ತಿತ್ತು. ಇವರೇ ಮಾಡ್ಯಾರ ಬಂಡವಾಳಶಾಹಿಗಳಿಗೆ. ಹಾಜಿ ಕೊಪ್ಪಳ ಅವ್ರು ಹೇಳ್ದಂಗೆ ಬಂಡವಾಳಶಾಹಿಗಳು ಇದು ಮಾಡ್ಯಾರ. ಕರ್ನಾಟಕ ಗೆಜೆಟಿನೊಳಗೆ ಕನಿಷ್ಠ ಪಕ್ಷ 1,000 ರೂಪಾಯಿ ಠೇವಣಿ ತೊಗೋಬೇಕಂತ ಇದ್ದದ್ದನ್ನು ಇವರು ಓವರ್ಟೇಕ್ ಮಾಡಿ ಒಂದು ಸರ್ವಾಧಿಕಾರಿ ಮನೋಭಾವದಿಂದ ಇದು ಚುನಾವಣೆ ನಡೆಸಕತ್ತಾರೆ. ಯಾವುದೋ ಕಾರಣದಿಂದ ಇದು 10,000 ರೂಪಾಯಿ ಚುನಾವಣೆ ಠೇವಣಿ ಅತಿರೇಕ ಆಗುವ ಕಾರಣದಿಂದ ಈ ದೌರ್ಜನ್ಯವನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಸೋಮವಾರದೊಳಗೆ ಸರ್ಕಾರ ತೀವ್ರ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. अस्सलाम वालेकुम। गदग शहर के मिल्लत इस्लामी आज के दिन इस मौके पर क्या है, आज हमें गदग डिस्ट्रिक्ट के कलेक्टर हैं जो उनको हम यहाँ को एक मेमोरेंडम दे को हैं। तमाम हमारे बुजुर्ग हैं, बहुत सारे सियासी पार्टियों के नेता लोग हैं और नौजवान हैं। इसमें हमें एक स्ट्रांगली एक कंडेम करने की चीज़ क्या है बोले तो आज स्टेट वक्फ बोर्ड का एक इदारा जो है अंजुमन इस्लाम संस्था बोल को उसका इलेक्शन होने जा रहा है। ऑलरेडी पिछले महीना इसका नोटिफिकेशन निकला। हाँ, इसके क्या है 10,000 रुपये तय पाया गया, क्या एक डिपॉजिट अमाउंट बोल को जो कैंडिडेट खड़ना चाहता 10,000 रुपये तय पाया गया। तो इसका अगर पीछा इतिहास निकाल को देखेंगे तो इसका एक उसूल क्या है बोले तो 1,000 रुपये से कम नहीं रखना। इसका मतलब ये नहीं है कि ज़्यादा भी नहीं, ज़्यादा रख सकते हैं, बहुत ज़्यादा हो गया है 10,000 रुपये। एक आम आदमी अगर इलेक्शन को, मैं भी एक ख्वाहिशमंद हूँ उम्मत के खिदमत के लिए बोले तो उन्हें नहीं खड़ पा रहा। इसलिए क्या है
ये जो अमाउंट तय करे सो है ये असंवैधानिक है। इसके पीछे क्या भी लॉजिक नहीं है। फ़ोन में बोले सियासी टॉर्चर की वजह से या इसके पीछे एक बड़ा मकसद है जो नौजवानों को इलेक्शन में नहीं खड़ने देना बोल को एक मकसद के तहत 10,000 रुपये तय करें। तो आज मैं आपको डीसी को मिल को उसका जो उसूल है सब समझा को जाहिर करे सर जो अमाउंट कम होना बोल को हमें उम्मीद भी है इंशाल्लाह कम होता बोल को। लेकिन अगर कम नहीं हुआ वो बोले तो आने वाले दिनों में हमें इससे चाहे तो बाइकआउट भी कर सकते हैं कि बोले तो ये हमें एक्सेप्टेबल नहीं है। सब जने खड़ने के उम्मीद ले को बहुत सारे नौजवान आज इलेक्शन में ये दिखा रहे इंटरेस्ट दिखा रहे जो इंटरेस्ट ख़त्म होने का न हो। सब जने को क्या है बराबरी का मौका मिलना कम इससे में सबको एक ये मिलना बोल को हमें इंशाल्लाह तैयारी कर रहे हैं। और एक चीज़ ये इसके पीछे हमें क्या भी इलेक्शन स्टॉप कराना इलेक्शन को पोस्टपोन कराना ये क्या भी नहीं है। जो अमाउंट तय करें ये कम करो बोल को एक टच हमारा एक कंडेम कर को आज हमें डीसी को मनवी देखो। मेरा नाम बिलाल गोका है। ನಾವು ಎಲ್ಲ ಸಮಾಜದ ಹಿರಿಯರು ಆಗಲಿ ಯುವಕರಾಗಲಿ ಬಂದಂಥ ಉದ್ದೇಶ ಏನಂದ್ರೆ ಭಾಳ ಸ್ಪಷ್ಟ ಐತಿ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೈತೆ ಒಂದು ಕನಸು ನೋಡಿದ್ದು ಈ ದೇಶದ ಕಡು ಬಡವ ಸತೆ ಅವ ತಂದು ಧ್ವನಿ ಎತ್ತಬೇಕಂತೇಳಿ ಅವ್ನ ಸಮಾನತೆ ಸಿಗಬೇಕಂತೇಳಿ ಅದೇ ಸಮಾನತೆಯ ಪ್ರಕಾರ ಈಗೇನೈತಿಲ್ಲ ಅಂಜುಮನ್ ಇಲೆಕ್ಷನ್ನಾಗ ಈಗಾಗಲೇ ಎಲ್ಲರಿಗೂ ಎಲ್ಲರೂ ವಿಸ್ತೃತವಾಗಿ ಎಲ್ಲರೂ ಚರ್ಚೆ ಮಾಡ್ಯಾರ। 10,000 ರೂಪಾಯಿ ಠೇವಣಿ ಮಾಡ್ಯಾರ। ಇದು ಎಲ್ಲೋ ಒಂದು ಕಡೆ ಒಬ್ಬ ಬಡವ ಬಂದು ಇಲೆಕ್ಷನ್ ಇರಲಾರ್ದಂಗೆ ಆಗಿತ್ತು। ಅವನಿಗೆ ಸಮಾಜ ಸೇವೆ ಮಾಡ್ಬೇಕನ್ನೋದಿರುತ್ತೆ। ಒಬ್ಬ ಓಟ್ ಒಂದ ತೊಗೊಂಡ್ರು ಅವ್ನಿಗೆ ಕಂಟೆಸ್ಟ್ ಮಾಡಬೇಕು ಅಭ್ಯರ್ಥಿ ಆಗಬೇಕು ಅಂಥೇಳಿ ಒಂದು ಆಸೆ ಇರುತ್ತೆ। ಈಗ 10,000 ರೂಪಾಯಿ ಇವರು ಠೇವಣಿ ಮತ್ತು ಮಾಡಿದ್ರಂದ್ರೆ ಅದು ಮುಂದಿನ ದಿನಮಾನದಾಗ ಬರೀ ಬಂಡವಾಳಶಾಹಿಗಳು ಮಾತ್ರ ಇಂಥದ್ದು ಸಿಸ್ಟಮ್ನಾಗ ಅವರು ಕುಡ್ಕೊತಾರೆ। ಬಾಬಾ ಸಾಹೇಬ್ರ ಕನಸದು ಇತ್ತು ಈ ಕ್ಯಾಪಿಟಲಿಸಮ್ ಆಗಲಿ ಬಂಡವಾಳಶಾಹಿಗಳಾಗಲಿ ಇವೆಲ್ಲ ಏನಾಗಬೇಕು ಇದೆಲ್ಲ ನಿರ್ಮೂಲನೆ ಆಗಿ ಎಲ್ಲರಿಗೂ ಸ್ವತಂತ್ರ ಎಲ್ಲರಿಗೂ ತನ್ನ ಹಕ್ಕು ಸಮಾನತೆ ಸಿಗಬೇಕನ್ನೋದೊಂದು ಉದ್ದೇಶ ಇತ್ತು। ಸೊ ಆ ಒಂದು ಉದ್ದೇಶಕ್ಕೆ ಎಲ್ಲೋ ಒಂದು ಕಡೆ ಜಿಲ್ಲಾ ವಕಫ್ ಕಲ್ಲು ಹಾಕ್ದಂಗೆ ಕಾಣಕತ್ತಿತ್ತು। ಆಮೇಲೆ ಇದರ ಹಿಂದೆ ಏನು ರಾಜಕೀಯ ಒತ್ತಡ ಇತ್ತು ಅಥವಾ ಇನ್ನೂ ಬಂಡವಾಳಶಾಹಿಗಳ ಒತ್ತಡ ಇತ್ತು ಬರೀ ದುಡ್ಡಿದ್ದವ್ರು ಅಷ್ಟೇ ಇಲೆಕ್ಷನ್ ನಿಲ್ಲೂ ಸಮಾಜದ ಕಡುಬಡರು ಯಾಕೆ ನಿಲ್ಬೇಕು ಅನ್ನೋದು ಉದ್ದೇಶ ಇತ್ತು ಅಭ್ಯರ್ಥಿಗಳು ಜಾಸ್ತಿ ಆಗ್ತಾರೆ ಅನ್ನೋದು ಒಂದು ಭಯ ಆಯಿತು ಅದು ಗೊತ್ತಿಲ್ಲ। ಈ ಚುನಾವಣೆ ಅಂದ್ಗಟ್ಲೆ ಸೋಲು ಗೆಲುವು ಎಲ್ಲ ಇದ್ದೇ ಇರ್ತಾವೆ। ಸೋಲುವುದು ಗೆಲ್ಲುವುದು ಅದು ಮುಖ್ಯ ಅಲ್ಲ, ಪ್ರತಿಯೊಬ್ಬನಿಗೂ ಸಮಾನತೆ ಒಂದು ಹಕ್ಕು ಸಿಕ್ಕೈತಿಲ್ಲ ಅದು ನೋಡೋದು ಅದು ಭಾಳ ಮುಖ್ಯ ಐತಿ। ಜಿಲ್ಲೆಯ ಅತಿ ಕಡು ಬಡವನು ಅವತ್ತೊಂದು ಧ್ವನಿ ಆಗಬೇಕಂದ್ರೆ ಇದ್ರಾಗ ಅಭ್ಯರ್ಥಿ ಆಗಿ ನಾಮನಿರ್ದೇಶನ ಮಾಡಬೇಕು। ಸೊ ಅದಕ್ಕೇನೈತೆಲ್ಲ ಈಗ ಮುಂದಿನ ದಿನಮಾನದಾಗ ನಾವು ಈ ಮನವಿ ಕೊಡೋ ಮೂಲಕ ನಮ್ಮದು ಉದ್ದೇಶ ಒಂದೇ ಐತಿ। ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ತಗೊಂಡು ಕೂಡಲೇ ಇವತ್ತು ಏನೈತಲ್ಲ ಗದಗ ಜಿಲ್ಲಾ ವಕಫ್ ಆಫೀಸರ್ಗೆ ಅದೇನೈತಲ್ಲ ಅವ್ರ ಮೆಸೇಜ್ ಪಾಸ್ ಮಾಡಬೇಕು ಮಾಡಿ ಸೋಮವಾರಲಿಂದ ಏನು ಚುನಾವಣಾ ಪ್ರಕ್ರಿಯೆ ಆರಂಭ ಆಗತೈತಿ ನಾಮಿನೇಷನ್ ಫೈಲ್ ಮಾಡೋದು ಅವಾಗ ಏನೈತಲ್ಲ ಅದು ಕನಿಷ್ಠ ಒಬ್ಬ ಕಡು ಬಡವನು ಆಗಬೇಕು 2,500 ರೂಪಾಯಿ ಅಂದ್ರೆ ಭಾಳ ಆಯ್ತು। ಯಾಕಂದ್ರೆ ಈಗಾಗಲೇ ಎಲ್ಲರಿಗೂ ಗುರ್ತೈತಿ ಮುನ್ಸಿಪಾಲ್ಟಿದಾಗಲಿ ನಗರಸಭೆಯಲ್ಲಿ ಚುನಾವಣೆಗೂ ಏನೈತಿ 2,500 ರೂಪಾಯಿ ಡೆಪಾಸಿಟ್ ಅಮೌಂಟ್ ಐತಿ। MLA ಎಲೆಕ್ಷನ್ಗೆ 10,000 ಡೆಪಾಸಿಟ್ ಅಮೌಂಟ್ ಐತಿ। ಅದು ಹೋಗಲಿ ನಮ್ಮ ಇವರ ನಾಯಕರು ಹೇಳ್ದಂಗೆ ಹುಬ್ಳಿ ಸಿಟಿನಾಗ 2,500 ರೂಪಾಯಿ ಮಾಡ್ಯಾರ। ಸೊ ಅಂಥದ್ರಾಗ ಈ ಗದಗ ಏನೈತಿ ಈಗಾಗಲೇ 16 ವರ್ಷದ ನಂತರ ಇಲೆಕ್ಷನ್ ನಡೆಯಕತ್ತೈತಂದ್ರೆ ಎಲ್ಲರಿಗೂ ಒಂದು ಹುಮ್ಮಸ್ಸು ಇರುತ್ತೆ, ಆ ಒಂದು ಜೋಶ್ ಇರುತ್ತೆ। ಆ ಜೋಶ್ಗೂ ದಯವಿಟ್ಟು ಜಿಲ್ಲಾ ವಕಫ್ ಅದನ್ನು ಕಡಿಮೆ ಮಾಡಬಾರ್ದು। ಈ ಕೂಡಲೇ ಇದ್ರ ಬಗ್ಗೆ ತಗೊಂಡು ಕ್ರಮ ತಗೋಬೇಕಂತೇಳಿ ನಾವು ಈ ಮೂಲಕ ಮನವಿ ಕೊಡಕ್ಕೆ ಬಂದೀವಿ। ಅನ್ವರ್ ಬಾಗೇವಾಡಿ ಜಿಲ್ಲಾ SDPI ಪ್ರಧಾನ ಕಾರ್ಯದರ್ಶಿ।